ಹಲೋ ಫ್ರೆಂಡ್ಸ್, ಈಗ ನಾನು ಹುಕ್ಕೇರಿ ಜಾತ್ರೆಗೆ ಹೊಂಟೇನ. ಸೊ ನಡೀರಿ ಎಲ್ಲರೂ ಹುಕ್ಕೇರಿ ಜಾತ್ರೆಗೆ ಹೋಗೋಣ. ದಿಸ್ ಈಸ್ ಸಮ್ಮರ್ ಸೀಸನ್ ಹೇಳಿ ನಾನು ಕ್ಯಾಜುವಲ್ ಡ್ರೆಸ್ ಪ್ರಿಫರ್ ಮಾಡಿದ್ದೇನು. ವೈಟ್ ಅಂತಂದರೆ ಇಟ್ ವಿಲ್ ಫೀಲ್ ಕೂಲ್. ಸೊ ನಾನು ನಾರ್ಮಲ್ ಇವತ್ತು ಡ್ರೆಸ್ ಹಾಕ್ಕೊಂಡಿದ್ದೇನು. ಈಗ ಬೇಸಿಗೆಗಾಲ ಇರೋದ್ರಿಂದ ಏನಾಗ್ತೈತಲ್ಲ, ಸಾಡಿ ಉಟ್ಕೊಂಡ್ರೆ ಅಷ್ಟು ಅನ್ಕಂಫರ್ಟೇಬಲ್ ಅನಿಸೋದಿಲ್ಲ. ದೇವರ ದರ್ಶನ ಅಂತೂ ಅಗದಿ ಈಸಿ ಆಯಿತು, ನೋ ರಶ್ ಅಟ್ ಆಲ್. ಊಟ ಆಯಿತು ನಮ್ಮ ತಂಗಿ ಮನೆ ಒಳಗೆ. ಆಮೇಲೆ ಫೋಟೋ ಸೆಷನ್ನು ಆಯಿತು. ಮತ್ತು ಇನ್ನೊಂದು ಸತಿ ಹೋಗ್ಬೇಕಾದ್ರೆ ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಮತ್ತೊಂದು ಸತಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಜಾತ್ರೆ ಒಳಗೆ ಹೋಗ್ಬೇಕಂಥೇಳಿ ಎಲ್ಲರೂ ಹೊರಟಿದ್ದೇವೆ. ಯಾವುದೇ ಲಕ್ಷ್ಮೀ ಜಾತ್ರೆ ಇರಲಿ, ಅದಕ್ಕೊಂದು ಮಹತ್ವ ಇದ್ದೇ ಇರ್ತದೆ. ನೀವು ಜಾತ್ರೆಗೆ ಹೋದಾಗ ಯು ವಿಲ್ ಫೀಲ್ ದ್ಯಾಟ್. ಅದನ್ನು ಫೀಲ್ ಮಾಡಬೇಕಂದ್ರಲ್ಲ ನೀವು ಜಾತ್ರೆಗೆ ಹೋಗಬೇಕು. ನಾವು ಸಣ್ಣೊಂದಿರ್ತಾಗ ಮಾಡಿದ್ದಾಗಿನ ಜಾತ್ರೆಗೆ ಈ ಜಾತ್ರೆಗೆ ನನಗೇನು ಭಾಳ ಡಿಫ್ರೆನ್ಸ್ ಅನ್ಸಂಗಿಲ್ಲ. ನೀವು ಯಾವತ್ತೂ ನಿಮ್ಮ ಮನಸ್ಸೊಳಗೆ ಸಣ್ಣವರೇ ಇರಬೇಕಂತ ನನಗೆ ಅನ್ನಿಸ್ತೈತಿ. ನನ್ನ ಮಕ್ಕಳ ಜೊತೆ ನನ್ನ ಮಕ್ಳು ಎಷ್ಟು ಅದಾರ ಅಷ್ಟು ಇದ್ರೆ ನಂಗೆ ಚಲೋ ಅನ್ನಿಸ್ತೈತಿ. ಐ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಜಾತ್ರಾ ಅಂತ ಹೇಳಿದ್ರಲ್ಲ, ತಪ್ಪೇನಿಲ್ಲ. ಯಾಕಂತಂದ್ರೆ ನನ್ನ ಮಕ್ಕಳಷ್ಟು ಅದನ್ನಂತ ಇಟ್ಕೊಂಡು ನಾ ಯಾವತ್ತೂ ಎಂಜಾಯ್ ಮಾಡ್ತೇನೆ. ಇದ್ರೊಳಗಂತೂ ಭಾರಿ ಮಜಾ ಬಂತು. UFO ಒಳಗೆ ಕೂತಿದ್ದು ಫೀಲ್ ಇದ್ರೊಳಗೆ ನನಗೆ ಬಂತು ಅನ್ನಿಸ್ತೈತಿ. ಯಾಕಂತಂದ್ರೆ UFO ನಾವು ಯಾವುದೋ ಫಿಲ್ಮಾಗಿ ನೋಡ್ಬೇಕಂದ್ರಲ್ಲ ಇದು ಶೇಪ್ ಒಳಗೆ ಇರ್ತದೆ ಅಂತಂತಾರಲ್ಲ, ತೋರಿಸ್ತಾರಲ್ಲ. ಸೊ ಅದು ನಂಗೆ ಫೀಲ್ ಆಯ್ತು. ಅವಾಗ ಮಸ್ತ್ ಮಜಾ ಬಂತು. ಹೊರಗಿಂದ ನೋಡ್ಬೇಕಂತಂದ್ರೆ ಹಿಂಗೆ ಕಾಣಿಸ್ತೈತಲ್ಲ, ಆದ್ರೆ ನಾವಲ್ಲಿ ಒಳಗೆ ಕುಂತಿರ್ತೇವಲ್ಲ, ಅದ್ರ ಮೇಲೆ ಕುಂತಿರ್ತೇವಲ್ಲ, ನಮಗೆ ಗೋಲ್ 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 ಸರ್ಕಲ್ ಮಾಡ್ಕೊಂಡಲ್ಲ ಹೆಂಗೆ ಕಾಣಿಸ್ತೈತೆ ಅಂತ ಅದನ್ನು ಶೂಟ್ ಮಾಡಿದ್ನಿ. ಶೂಟ್ ಮಾಡ್ಬೇಕಾದ್ರು ನನ್ನ ಮಗಳು ಮಮ್ಮಿ ಮೊಬೈಲ್ ತೊಗೋಬೇಡ ಬೀಳ್ತೈತೆ ಅನ್ನಕತ್ತಿದ್ಲು. ಕರೆ ಅಂದರು ಮಾಡಿದ್ನಿ. ಮಸ್ತ್ ಮಜಾ ಬಂತು. ಆದ್ರೆ ನೋಡಿದ್ರೆ ಭಾಳ ಡೇಂಜರಸ್ ಅನ್ನಿಸ್ತೈತಿ. ಹಾಗೇನಿಲ್ಲ, ಒಂಚೂರು ಹೈಟ್ ಮೇಲೆ ಇರ್ತೈತೆ ಅಂದ ಕೂಡಲೇ ಹಂಗೆ ಅನ್ನಿಸ್ತೈತೆ ಅಷ್ಟೇ. ಇದು ಹಿಂಗೆ ನಾವು ಮ್ಯಾಲೆ ಕೂತ್ ಮಾಡಿದ್ದಿದ್ದ ಹಿಂಗೆ ಮ್ಯಾಲೆ ಕೂತಾಗ ನಮಗೆಲ್ಲ ಹಿಂಗೆ ಕಾಣಿಸ್ತೈತಿ. ಅಗದಿ ಟಾಪ್ಗೆ ಹೋದ ಕೂಡಲೇ ನಾನು ಸ್ಟಾಪ್ ಮಾಡಿದ್ನಿ ರೆಕಾರ್ಡ್ ಮಾಡೋದ. ಜಾತ್ರೆ ಅಂದ್ರಲ್ಲ, ಜಾತ್ರೆ ಯಾವುದೇ ಜಾತ್ರೆ ಇರಲಿ, ಈ ವರ್ಷ ಅಂತೂ ಫುಲ್ ಇಯರ್ ಎಲ್ಲ ಜಾತ್ರೆ ಒಳಗೆ ಹೋಯಿತು. ಗೋಕಾಕ್ ಜಾತ್ರೆ, ಕನಗಲ ಜಾತ್ರೆ, ಹುಕ್ಕೇರಿ ಜಾತ್ರೆ, ಮತ್ತು ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಹಳ್ಳಿಗಂತೂ ವರ್ಷ ಜಾತ್ರೆ, ಸಂಕೇಶ್ವರ ಜಾತ್ರೆ. ಹೀಗಾಗಿ ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ಎಲ್ಲ ಜಾತ್ರೆ ಒಳಗೆ ಹೋಯಿತು. ನೀವು ಸಿಟಿ ಒಳಗಿರೋಕೆನಲ್ಲ, ಹಿಂಗೆ ಸ್ಮಾಲ್ ಟೌನ್ಸ್ ಒಳಗಿದ್ರಲ್ಲ, ನೀವು ಎಲ್ಲನೂ ಫೀಲ್ ಮಾಡ್ಬೋದಂತ ನಂಗೆ ಅನ್ನಿಸ್ತೈತಿ. ಅಫ್ಕೋರ್ಸ್ ನೀವು ಬೇರೆ ಕಡೆ ಇದ್ದರೂ ಇಲ್ಲಿ ಬಂದು ಫೀಲ್ ಮಾಡ್ಬೋದು, ಅದೇನಿಲ್ಲ ಇಲ್ಲೇ ಇರಬೇಕಂತ. ಬಟ್ ಸ್ಮಾಲ್ ಟೌನ್ಸ್ ಒಳಗಿದ್ರಲ್ಲ ಅದೊಂಥರ ಫೀಲ್. ಸಿಟಿ ಒಳಗೆ ಒಂಥರ ಲೈಫ್ ಆದ್ರೆ ಸ್ಮಾಲ್ ಟೌನ್ಸ್ ಒಳಗೆ ಒಂಥರ ಲೈಫ್. ಈ ಸತಿ ಅಂತೂ ಫುಲ್ ಆಫ್ ಇಯರ್ ಇದು ಜಾತ್ರಾದ ಆಯ್ತಾ ಅಂತ ಅನ್ನಿಸ್ತೈತೆ ನಂಗೆ. ಲಾಸ್ಟ್ ಇಯರ್ ದಿಸ್ ಒನ್ ಸ್ಟಾರ್ಟಿಂಗ್ ಇಯರ್. ಕಣ್ಣಿಗೆಲ್ಲ ಇವೆಲ್ಲ ಲೈಟ್ಸ್ ನೋಡಿದ ಕೂಡಲೆಲ್ಲ ಯಾವುದೋ ಫೇರಿ ಲ್ಯಾಂಡ್ ಇಲ್ಲೇ ಬಂದು ಇಳ್ದೇನಪ್ಪ ಅಂತ ಫೀಲ್ ಆಗ್ತೈತಿ. ಅಲ್ಲಿ ಗದ್ದಲ, ಅಲ್ಲಿ ಇದ್ರೊಳಗೆ ಒಂದೊಂದು ಸತಿ ಏನು ಅನ್ನಿಸ್ತೈತಲ್ಲ, ನಮ್ಮದೇನು ಟೆನ್ಷನ್ ಏನು ವರಿ ಇರಲಿ ಅದೆಲ್ಲ ಹೋಗಿಬಿಡ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ದೇವರೆಲ್ಲ ನಿಮ್ಗೆ ಆಶೀರ್ವಾದ ಮಾಡಲಿ. ಬಾಯ್.